ಇನ್ನು ಜ್ಯೋತಿಷಿ ಅಕ್ರಮ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೊಲೆಯಾಗಿದೆ ವಸಂತ ಕೊಲೆ ಪ್ರಕರಣ. ಇದರಲ್ಲಿ 4ವರಿಗೀಗ ನ್ಯಾಯಾಂಗ ಬಂಧನ. A1 ಸುಚಿತ್ರಾ, 2ನೇ ಆರೋಪಿ ಲೋಕನಾಥ್, A3 ಕಮಲಾಕರ್, A4 ಆಕಾಶ್ಗೆ ನ್ಯಾಯಾಂಗ ಬಂಧನ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ JMFC ಕೋರ್ಟ್ನಿಂದ ಆದೇಶ. ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ನಡೆದಂತಹ ಘಟನೆಯದು. ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಸುಚಿತ್ರಾ ಅವರ ಮಗಳೇ ಆ ವಿಚಾರವನ್ನು ಬೆಳಕಿಗೆ ತರ್ತಾಳೆ. ಈ ಹಿನ್ನೆಲೆಯಲ್ಲಿ ಸುಚಿತ್ರಾ ಗಂಡನ ಕಡೆಯವರು ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಹಲ್ಲೆಯಾಗಿದ್ದು, ಆ ಹಲ್ಲೆ ಸಂದರ್ಭದಲ್ಲಿ ಓರ್ವ ಮೃತಪಡ್ತಾರೆ. ಹೀಗಾಗಿ ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ಉಳಿದ ಆರೋಪಿಗಳನ್ನು ಕೋರ್ಟ್ಗೆ ಖಾಕಿ ಹಾಜರುಪಡಿಸಲಿದ್ದು, ಈಗಾಗಲೇ ಹಾಜರಾದಂತಹ 4 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಸಿದ್ದಾಪುರ JMFC ಕೋರ್ಟ್ನಿಂದ ಈ ಆದೇಶ. A1 ಸುಚಿತ್ರಾ, A2 ಲೋಕನಾಥ್, A3 ಕಮಲಾಕರ್, A4 ಆಕಾಶ್ಗೆ ನ್ಯಾಯಾಂಗ ಬಂಧನ. ಇನ್ನುಳಿದ ಆರೋಪಿಗಳನ್ನು ಈಗ ಖಾಕಿ ಪಡೆ ಕೋರ್ಟ್ಗೆ ಹಾಜರುಪಡಿಸುತ್ತೆ. ಇನ್ನು ಆರೋಪಿ ಸುಚಿತ್ರಾ ಮತ್ತು ಲೋಕನಾಥ್ಗೆ ಜನ ಥಳಿಸಿದ್ರು. ಆ ವಿಡಿಯೋ TV9ಗೆ ಲಭ್ಯ ಆಗಿದೆ. ವಸಂತ ನಾಯ್ಕಿಯನ್ನು ಚಾಕು ಇರಿತಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿತ್ತು. ಜನವರಿ 2 ರಾತ್ರಿ ಅವರಗುಪ್ಪ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಅದು. ಆರೋಪಿ ಸುಚಿತ್ರಾ ಮತ್ತು ಲೋಕನಾಥ್ ಇಬ್ಬರಿಗೂ ಕೂಡ ಸ್ಥಳೀಯರು ಥಳಿಸಿದ್ದಾರೆ. ಗಂಡನಿಂದ ದೂರಾಗಿ ತನ್ನ ಮಕ್ಕಳ ಜೊತೆಗೆ ಸುಚಿತ್ರಾ ಶಿವಮೊಗ್ಗದಲ್ಲಿ ವಾಸವಾಗಿರ್ತಾರೆ. ಆ ಜ್ಯೋತಿಷಿ ಕಮಲಾಕರ್ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಅನ್ನೋದು ಮಕ್ಕಳಿಗೆ ಗೊತ್ತಾಗದ ಇದ್ದಂತೆ ತಂದೆಗೆ ಆ ವಿಚಾರ ತಿಳಿಸ್ತಾರೆ. ಇದೇ ವಿಷಯವಾಗಿ ಪ್ರಶ್ನೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈಗ ಸುಚಿತ್ರಾ ಕಡೆಯವರು ಹಲ್ಲೆ ಮಾಡಿ ಸುಚಿತ್ರಾ ಗಂಡನ ಕಡೆಯವರ ಮೇಲೆ ಥಳಿಸಿದ್ರಿಂದಾಗಿ ಓರ್ವ ವಸಂತ ನಾಯ್ಕು ಚಾಕು ಇರಿತದಿಂದ ಮೃತಪಡ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಥಳಿಸಿದಂತಹ ವಿಡಿಯೋ ಇದು.